ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ರೊಟ್ಟಿನ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಅಂದರೆ ತಿಕ್ಕಾಗೂ ಕಲಿಸ್ಕೋಬಾರ್ದು. ಯಾಕಂದರೆ ರೊಟ್ಟಿ ಬಳಿಬೇಕಾದ್ರೆ ಮಂದ ಬಂದುಬಿಡುತ್ತೆ. ಅದರಿಂದ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ತೆಳುವಾಗಿರೋದ್ರಿಂದ ನೀಟಾಗಿ ರೊಟ್ಟಿನ ಬಳಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದಾಗಿ ನೀವು ಈ ಥರ ನೀಟಾಗಿ ರೊಟ್ಟಿ ಬಳಿಬೇಕು ಅಂದರೆ ತೆಳುವಾಗೆ ಕಲಿಸ್ಕೊಳ್ಬೇಕು. ಈ ತೆವ ಹೆಸರು ಮರ್ತೋಗ್ಬಿಟ್ಟಿದೆ, ಬಟ್ ಇದನ್ನು ಸ್ವಲ್ಪ ಬಿಸಿ ಮಾಡಬಾರ್ದು, ತುಂಬಾ ಬಿಸಿ ಮಾಡಿ ಆನಂತರ ರೊಟ್ಟಿ ಹಾಕಬೇಕು, ಇಲ್ಲಾಂದರೆ ನೀಟಾಗಿ ಏಳೋದಿಲ್ಲ. ರೊಟ್ಟಿಗೆ ಅಂದ್ಬಿಟ್ಟು ಸೈಡ್ ಡಿಶ್ ಆಗಿ ನಾನು ಕುಂಬಳಕಾಯಿ ಪಲ್ಯನ ಮಾಡಿದ್ದೀನಿ. ಜೋಳ ಮತ್ತು ರಾಗಿ ಬಂದು ಸಿರಿಧಾನ್ಯದ ಗುಂಪಿಗೆ ಸೇರುತ್ತೆ. ಜೋಳ, ರಾಗಿ, ಸಿರಿಧಾನ್ಯಗಳನ್ನ ನಾವು ಯಥೇಚ್ಛವಾಗಿ ಊಟಕ್ಕೆ ಅಂತ ಬಳಸ್ಕೊಳ್ಬೇಕು. ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ರೊಟ್ಟಿ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.